ಬೆಂಗಳೂರಿನ ಸೌತರ್ನ್ ಸರ್ಕಲ್ನಲ್ಲಿ ಮೆಟ್ರೋ ಬಿರುಕು ಬಿಟ್ಟಿತ್ತು. ಈ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಮಾಡಿ ಮೆಟ್ರೋ ಅಧಿಕಾರಿಗಳನ್ನ ಎಚ್ಚರಿಸಿತ್ತು. ಸುವರ್ಣ ನ್ಯೂಸ್ ವರದಿ ಬಳಿಕ ಎಚ್ಚೆತ್ತುಕೊಂಡ ಬಿಎಂಆರ್ಸಿಎಲ್ ರಾತ್ರೋರಾತ್ರಿ ಬಿರುಕಿಗೆ ತೇಪೆ ಹಚ್ಚುವ ಕೆಲಸ ಮಾಡಿದೆ. ಇನ್ನು ಈ ಹಿಂದೆ 67ನೇ ಪಿಲ್ಲರ್ನಲ್ಲಿ ಬಿರುಕು ಕಾಣಿಸಿಕೊಂಡಿತ್ತು. ಈ ಸುದ್ದಿಯನ್ನ ಸುವರ್ಣ ನ್ಯೂಸ್ ವರದಿ ಮಾಡಿ ಬಿಎಂಆರ್ಸಿಎಲ್ ಸಂಸ್ಥೆಯನ್ನ ಎಚ್ಚರಿಸಿತ್ತು. ಮೆಟ್ರೋ ಪಿಲ್ಲರ್ ಬಿರುಕು ಬಿಟ್ಟಿರೋದನ್ನ ಸುವರ್ಣ ನ್ಯೂಸ್ ಈ ಹಿಂದೆಯೂ ವರದಿ ಮಾಡಿತ್ತು, ಹಾಗೆ ಈ ಬಾರಿಯೂ ವರದಿ ಮಾಡಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಬಿರುಕು ಬಿಟ್ಟಿದೆ ಅಂತ. ಬೆಂಗಳೂರಿನ ಸೌತರ್ನ್ ಸರ್ಕಲ್ನಲ್ಲಿ ಮೆಟ್ರೋ ಪಿಲ್ಲರ್ ಬಿರುಕು ಬಿಟ್ಟಿತ್ತು. ಈ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಮಾಡ್ತಾ ಇದ್ದ ಹಾಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಸುವರ್ಣ ನ್ಯೂಸ್ ವರದಿಯ ಬಳಿಕ ಬಿಎಂಆರ್ಸಿಎಲ್ ರಾತ್ರೋರಾತ್ರಿ ಬಿರುಕಿಗೆ ತೇಪೆ ಹಚ್ಚುವ ಕೆಲಸ ಮಾಡಿದೆ. ಇನ್ನು ಈ ಹಿಂದೆಯೂ ಕೂಡ 67ನೇ ಪಿಲ್ಲರ್ನಲ್ಲಿ ಬಿರುಕು ಕಾಣಿಸಿಕೊಂಡಿತ್ತು. ಅದನ್ನ ಕೂಡ ಸುವರ್ಣ ನ್ಯೂಸ್ ಗಮನಕ್ಕೆ ತಂದ ನಂತರವೇ ಬಿಎಂಆರ್ಸಿಎಲ್ ಎಚ್ಚೆತ್ತುಕೊಂಡಿತ್ತು. ಮೆಟ್ರೋ ಪಿಲ್ಲರ್ ಬಿರುಕಿಗೆ ಈಗ ತೇಪೆ ಹಚ್ಚಲಾಗಿದೆ. ಸುವರ್ಣ ನ್ಯೂಸ್ ನಿರಂತರವಾಗಿ ಇಂತಹ ಘಟನೆಗಳು ನಡೆದಾಗ ವರದಿಯನ್ನ ಮಾಡ್ತಾ ಇತ್ತು. ಈ ಹಿಂದೆಯೂ ಕೂಡ ಪಿಲ್ಲರ್ 67ರಲ್ಲಿ ಬಿರುಕು ಕಾಣಿಸಿಕೊಂಡಿದ್ದನ್ನ ಸುವರ್ಣ ನ್ಯೂಸ್ ಪ್ರಸಾರ ಮಾಡಿತ್ತು. ಹಾಗಾಗಿ ತಕ್ಷಣವೇ ಬಿಎಂಆರ್ಸಿಎಲ್ ಎಚ್ಚೆತ್ತುಕೊಂಡಿತ್ತು. ಈ ಬಾರಿಯೂ ಕೂಡ ಸೌತರ್ನ್ ಸರ್ಕಲ್ನ 66ನೇ ಪಿಲ್ಲರ್ನಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಈ ಬಗ್ಗೆ ಸುವರ್ಣ ನ್ಯೂಸ್ ನಿನ್ನೆ ವರದಿ ಮಾಡಿತ್ತು. ಇವತ್ತು ಬಿಎಂಆರ್ಸಿಎಲ್ ಈ ಕುರಿತಾಗಿ ಕ್ರಮ ತೆಗೆದುಕೊಂಡಿದ್ದು ತೇಪೆ ಹಚ್ಚುವ ಕೆಲಸ ಮಾಡಿದೆ. ಆದರೆ ಸದ್ಯಕ್ಕಂತೂ ಬಿರುಕನ್ನು ಮುಚ್ಚಲಾಗಿದ್ದು ಇದು ಸುವರ್ಣ ನ್ಯೂಸ್ ವರದಿಯ ಇಂಪ್ಯಾಕ್ಟ್.